ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಗೆ ತಹಸೀಲ್ದಾರ ದಿಢೀರನೆ ಭೇಟಿ. ಗುಣಮಟ್ಟದ ಬಿಸಿ ಊಟ ನೀಡಲು ತಾಕೀತು. ಸ್ಟಾರ್ ನ್ಯೂಜ ಹುಲಸೂರು. ಸರ್ಕಾರ ಬಡ ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಗುಣಮಟ್ಟದ ಆಹಾರ ಸೇವನೆ ಮಾಡಬೇಕು ಎಂಬ ಉದ್ದೇಶದಿಂದ ಲಕ್ಷಾಂತರ ರು ಖರ್ಚು ಮಾಡಿ ಬಿಸಿ ಊಟ ವ್ಯವಸ್ಥೆ ಮಾಡಿದೆ. ಆದರೆ ಪಟ್ಟಣದ ಹಾಲಹಳ್ಳಿ ರಸ್ತೆಯ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ತೊಗರಿ ಬೇಳೆ ಇಲ್ಲ ಎಂಬ ನೆಪ ಹೇಳಿ, ಪ್ರತಿ ಶನಿವಾರ ನೀಡುವ ಗೋಧಿ ಉಪ್ಪಿಟ್ಟು ಗುರುವಾರ ಮಕ್ಕಳಿಗೆ ಏಕೆ ನೀಡುತ್ತಿದ್ದೀರಿ, ಅನ್ನ ಸಾರು ಏಕೆ ಮಾಡಿಲ್ಲ ಎಂದು ಸ್ಥಳದಲ್ಲಿದ್ದ ಶಿಕ್ಷಕರಿಗೆ ತಹಸೀಲ್ದಾರ್ ಶಿವಾನಂದ ಮೇತ್ರೆ ವಿಚಾರಿಸಿ ತರಾಟೆಗೆ ತೆಗೆದುಕೊಂಡು ಪ್ರಸಂಗ ನಡೆಯಿತು. ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಗುರುವಾರ ಮಳೆ ಲೆಕ್ಕಿಸದೆ ಪಟ್ಟಣದ ಹಾಲಹಳ್ಳಿ ರಸ್ತೆಯ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಗೆ ತಹಸೀಲ್ದಾರ್ ಶಿವಾನಂದ ಮೇತ್ರೆ ದಿಢೀರನೆ ಶಾಲೆಗೆ ಭೇಟಿ ನೀಡಿ ಶಾಲೆಯ ಅವ್ಯವಸ್ಥೆ ಬಗ್ಗೆ ಕಂಡು ದಿಗ್ಭ್ರಮೆ ಆದರು. 4 ಶಿಕ್ಷಕ ಗೈರು. ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಅತಿಥಿ ಶಿಕ್ಷಕರು ಸೇರಿ 5 ಜನ ಶಿಕ್ಷಕರು ಸೇವೆಯಲ್ಲಿದ್ದಾರೆ. ಆಕಸ್ಮಿಕ ಶಾಲೆಗೆ ತಹಸೀಲ್ದಾರ್ ಭೇಟಿ ನೀಡಿದ್ದರಿಂದ ಶಿಕ್ಷಕರು ಕೌನ್ಸಿಲಿಂಗ್ ಗಾಗಿ ಏಕಕಾಲಕ್ಕೆ 4 ಜನ ಶಿಕ್ಷಕರು ಗೈರುಹಾಜರಿ ಇರುವುದರಿಂದ ಅವರಿಗೆ ರಜೆ ಮಂಜೂರಿ ಯಾರು ನೀಡಿದ್ದಾರೆ ಎಂದು ಫೋನ್ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು. ಮಹಾತ್ಮ ಭಾವಚಿತ್ರಗಳು ಮೂಲೆ ಗುಂಪು. ಶಾಲಾ, ಕಾಲೇಜು ಹಾಗೂ ವಿವಿಧ ಇಲಾಖೆಗಳ ಕಾರ್ಯಾಲಯದಲ್ಲಿ ಮಹಾತ್ಮ ಗಾಂಧಿ, ಡಾ. ಬಿ. ಆರ್. ಅಂಬೇಡ್ಕರ್, ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವೇಶ್ವರ ಸೇರಿದಂತೆ ವಿವಿಧ ಮಹಾತ್ಮರ ಭಾವಚಿತ್ರಗಳು ಕಡ್ಡಾಯವಾಗಿ ಶಾಲೆಯಲ್ಲಿ ಇರಬೇಕು ಎಂಬ ಆದೇಶವಿದ್ದರೂ ಸಹ ಈ ಶಾಲೆಯಲ್ಲಿ ಭಾವಚಿತ್ರಗಳು ಕಾರ್ಯಾಲಯದ ಒಂದು ಮೂಲೆಯಲ್ಲಿ ಸಂಗ್ರಹವಾಗಿ ಇಟ್ಟಿರುವುದನ್ನು ಕಂಡು ಸ್ಥಳದಲ್ಲಿದ್ದ ಶಿಕ್ಷಕರಿಗೆ ತರಾಟೆಗೆ ತೆಗೆದುಕೊಂಡು ಗೋಡೆಯ ಮೇಲೆ ಅಳವಡಿಸಲು ಸೂಚಿಸುತ್ತಿದ್ದರು. ಸೋರುತ್ತಿರುವ ಶಾಲಾ ಕೊಠಡಿಗಳು. ತಹಸೀಲ್ದಾರ ಭೇಟಿ ನೀಡಿದ ಸಂದರ್ಭದಲ್ಲಿ ಶಾಲಾ ಕೋಣೆಗಳು ಹಾಗೂ ಮುಖ್ಯ ಗುರುಗಳ ಕೋಣೆ ಸೋರುತ್ತಿರುವುದು ಕಂಡು ಲಿಖಿತ ರೂಪದಲ್ಲಿ ನಮಗೆ ದೂರು ಸಲ್ಲಿಸಿದ್ದರೆ ಸಂಬಂಧಪಟ್ಟವರ ಗಮನಕ್ಕೆ ತಂದು ಆದಷ್ಟು ಬೇಗನೆ ದುರಸ್ತಿ ಮಾಡುವ ಕೆಲಸ ಮಾಡುತ್ತೇವೆ ಎಂದರು. ಕಂದಾಯ ನಿರೀಕ್ಷಕರಾದ ಶರಣು ಪವಾಡ್ ಶೆಟ್ಟೆ, ಗ್ರಾಮ ಲೆಕ್ಕಿಗ ನಾಗರಾಜ, ತಾನಾಜಿ ಪವಾರ, ದಯಾನಂದ ನೀಮಾಣೆ, ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಲೋಕಲ್ ಹುಡುಗದಾಗ 4 ಜನ ಟೀಚರ್ ಇಲ್ಲ ಗೌರ್ಮೆಂಟ್ ಅದ, ಗೌರ್ಮೆಂಟ್ ಹುಡುಗು 4 ಜನ ಟೀಚರ್ಸ್ ಇಲ್ಲ ಸರ್. ಆಫೀಸರ್ ಕೌನ್ಸಿಲಿಂಗ್ ಗೊತ್ತಿರಲ್ಲ ಸರ್. ಇಲ್ಲಿ ಸರ್ तुम्ही आता सब पहले का क्या मिल मालूम नहीं आजकल लेटर सर आप सीआरपी मामले में सीआरपी का देना बीआरपी का कैसे बोल रहे हैं? हां ब्यूरो फॉर्मेट ನಾವು ಪರ್ಮಿಷನ್ ತಗೋಬೇಕಲ್ಲ. ಹೋಗ್ಲಿ ಎಲ್ಲಿ ಬೇಕಾ ಅವ್ರ ಫ್ಯಾಮಿಲಿ ಎಮರ್ಜೆನ್ಸಿ ಇರಲಿ ಅಥವಾ ಡಿಪಾರ್ಟ್ಮೆಂಟ್ ಇರಲಿ ಏನೇ ಇರಲಿ, ಕೌನ್ಸಿಲಿಂಗ್ ಅಂದ್ರೆ ಪರ್ಸನಲ್ ಅದು ಡಿಪಾರ್ಟ್ಮೆಂಟ್ ಕೆಲಸ ಅಲ್ಲಿದು ಹೌದಲ್ಲ. ಅವ್ರು 4 ಒಮ್ಮಿಗೆ ಎಲ್ಲರೂ ಹೋಗ್ತಾವ ಅಂದ್ರೆ ಸ್ಕೂಲ್ ಬಿಟ್ಟು 4 ಒಬ್ಬರು ಇಲ್ಲಿ ಇವ್ರಿಗೆ ಮಾತಾಡಿ 4 ಪರ್ಮಿಷನ್ ಕೊಡ್ಲಾ ಅಂತ ಹೇಳೋರು. ಇವ್ರೇನು ಮಾಡ್ಯಾರ, ಒಂದು ಲೆಟ್ರ್ ಇಟ್ಟು ಇಲ್ಲಿ ಹಾಜರಾಗ ಇಟ್ಟಿರೋದು ಬಿಡೋದು. ನಮಗೆ ಪರ್ಮಿಷನ್ ಕೊಡ್ರಂತದ ಹೊಸ ಟೀಚರ್ 4 ಮಂದಿ ಪರ್ಮಿಷನ್ ಹಾಕಿ ಇಟ್ಟರಲ್ಲಿ. ಆದ್ರೆ ಯಾವುದೇ ರೀತಿ ಇದು ಇವ್ರ ಪರ್ಮಿಷನ್ ಕೊಟ್ಟಿಲ್ಲ, ಅದಕ್ಕೆ ಅವ್ರು ಕೊಟ್ಟಿಲ್ಲ. ಅದಕ್ಕೆ ನಿಮ್ಮ CRP BRP ಹೇಳ್ತಂದ್ರೆ ಅದನ್ನ ನೀವು ಸ್ಪಾಟ್ ಇವತ್ತು ಬಂದು ಇನ್ಸ್ಪೆಕ್ಷನ್ ಮಾಡಿರಿ. ಇವ್ರು 4 ಮಂದಿ ಹೋಗಿ ಕೇಳಿ ಎಲ್ಲರೂ ಇದಕ್ಕೆ ಮತ್ತೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. 4 ಕಡೆ ಎಲ್ಲೇನು ಸೀರಿಯಲ್ ನಂಬರ್ ಅದ್ರ ಇರ್ಬೇಕಲ್ಲ. ಈಗ ಇವ್ರು ತಗೋತಾರೆ. ಈಗ ಮತ್ತೆ ಯಾವ ಒಂದೇ उन्होंने आपको देखे गए लवा बोले क्या है बारिश की वजह से